ವ್ಯವಸ್ಥೆ ಅಂದ್ರೆಗಿನ ಇವತ್ತು ಸಂಪನ್ಮೂಲಗಳು ವಿಚಾರ ತಗೊಂಡಂಥ ಟೈಮಲ್ಲಿ ನಮ್ಮ ರಾಜ್ಯ ಭಾಳಷ್ಟು ಮಹಾರಾಷ್ಟ್ರ ಆದ ನಂತರ ಈ ದೇಶದಲ್ಲಿ ಕರ್ನಾಟಕ ನಂಬರ್ 2ನೇ ಸ್ಥಾನದಲ್ಲಿದೆ. ಆದರೆ ಅಂಥ ದೇಶ ಇವತ್ತು ಅಂಥ ರಾಜ್ಯ ಏನಾಗ್ತಾ ಇದೆ ಅಂದರೆ ಭಿಕ್ಷುಕರ ರಾಜ್ಯ ಆಗ್ತಾ ಇದೆ. ಆ ಭಿಕ್ಷುಕರ ರಾಜ್ಯ ಯಾಕೋಸ್ಕರ ಆಗ್ತಾ ಇದೆ ಅಂದ್ರೆಗಿನ ಇವ್ರು ಕರೆಕ್ಟ್ ಆದಂಥ ಪ್ರಾಪರ್ ಪ್ಲಾನ್ ಇಲ್ಲ. ಇವತ್ತು ಯಾವುದೇ ವಿಚಾರಗಳನ್ನು ಕೊಡಬೇಕು ಅನ್ನೋಂಥ ತೀರ್ಮಾನ ತೊಗೊಂಡಂಥ ಟೈಮಲ್ಲಿ ಇವತ್ತು ಉದಾಹರಣೆಯಾಗಿ ಒಂದೇ ವಿಧಾನ ಕೊಡ್ತೀನಿ. ಇವತ್ತು ನಮ್ಮ STP TSP ಗ್ರಾಂಟ್ ಯಾರಿಗೆ ಸಿಗಬೇಕು? ಹಿಂದುಳಿದಂಥ ಜಾತಿಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ವಾಲ್ಮೀಕಿ ಜನಾಂಗದವರಿಗೆ ಇವತ್ತು STP TSP ಗ್ರಾಂಟ್ಗಳು ಸಿಗಬೇಕಾದ್ರಿಗಿನ ಇವರು ಗ್ಯಾರಂಟಿಗಳು ಕೊಡೋಂಥ ಟೈಮಲ್ಲಿ ಎಷ್ಟನ್ನ ಕೊಡಲಿ ಅಂದರೆ ಜನರಿಗೋಸ್ಕರವಾಗಿ ಆಯ್ಕೆ ಇರುವಂಥ ಸರ್ಕಾರಗಳು ಏನೇ ಆಗಿದ್ದರೂ ಕೂಡ ಆವತ್ತಿನ ಸಂದರ್ಭದಲ್ಲಿ ಅವರು ಏನು ಆಶ್ವಾಸನೆಗಳು ಕೊಡ್ತಾ ಅದಕ್ಕೆ ಸಪ್ರೇಟ್ ಆದಂಥ ಬಜೆಟಲ್ಲಿ ಹಣದಾನ ಇಡ್ಕೋಬೇಕಾಗಿದೆ. ಇವತ್ತು ಬಜೆಟನ್ನು ಹಣದಾನ ಹಿಡ್ಕೊಳ್ಳಾದಂತೆ ನಮ್ಮ ಹಣ ಇವಾಗ ಸುಮಾರು 25,000 ಕೋಟಿ ಎರಡು ವರ್ಷದಲ್ಲಿ ಅವರು ಬಳಕೆ ಮಾಡಿಕೊಂಡ್ರು. ಪುನಃ 15,000 ಕೋಟಿ ರೂಪಾಯಿ ಇಟ್ಟಿದ್ದಾರೆ ಈ ಬಜೆಟಲ್ಲಿ. ಎಲ್ಲವನ್ನು ಕೂಡ ಬಳಕೆ ಮಾಡಿಕೊಂಡ್ರೆ ಈ ರಸ್ತೆಗಳು ಏನು ಮಾಡಬೇಕಾಗುತ್ತೆ? ಇವತ್ತು ಸಮುದಾಯ ಭವನಗಳು ನಿಂತು ಅದೇನು ಮಾಡಬೇಕಾಗುತ್ತೆ? ಬಡವರಿಗೆ ಮನೆ ಹಂಗೆ ಕಟ್ಟಿಕೊಡ್ಬೇಕಾಗುತ್ತೆ. ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬೋರ್ವೆಲ್ಗಳು ಹೆಂಗೆ ಹಾಕ್ಕೊಡ್ಬೇಕಾಗುತ್ತೆ? ಭೂ ಒಡೆತನ ಯೋಜನೆಯಲ್ಲಿ ಜಮೀನು ಹೆಂಗನ್ನು ಕೊಡಿಸ್ಬೇಕಾಗುತ್ತೆ. ಮಕ್ಕಳಿಗೆ ಏನಾನ ಆಗಲಿ ಇದೆಲ್ಲ ಬಿಟ್ಬಿಟ್ರೆ ಸ್ಕಾಲರ್ಶಿಪ್ ಯಾವ ರೀತಿಯಲ್ಲಿ ಕೊಡಬೇಕಾಗುತ್ತೆ? ಉನ್ನತ ಶಿಕ್ಷಣಕ್ಕೆ ಹೋಗ್ಬೇಕಂದ್ರೆ ಅವ್ರು ಏನು ಕೊಡಬೇಕಾಗುತ್ತೆ? ಮಕ್ಕಳಿಗೆ ಏನಂತ ಕೊಡಬೇಕಲ್ಲ. ನಮ್ಮ ಮಕ್ಕಳು ಇವತ್ತು ನಮಗೆ ಓದಿಸ್ಲಿಕ್ಕಾಗಲ್ಲ, ಅವ್ರಿಗೆ ಮೇಂಟೈನ್ ಮಾಡೋಕ್ಕಂದ್ರೆ ಊಟ ಕೊಡೋಕೆ ಕೆಲವೊಂದು ಸಂದರ್ಭದಲ್ಲಿ ಆಗುತ್ತೆ, ಕೆಲವೊಂದು ಸಂದರ್ಭದಲ್ಲಿ ಆಗಲ್ಲ. ಕೂಲಿ ಇದ್ದರೆ ಕೊಡಬೇಕಾಗುತ್ತೆ. ಅದೆಲ್ಲ ಬಡತನ ಇದ್ದಂಥ ಜನರು. ಆ ಮಕ್ಕಳು ಇವತ್ತು ಶಾಲೆಗೆ ಹೋದಂಥ ಟೈಮಲ್ಲಿ ಅವ್ರಿಗೆ ಸ್ಕಾಲರ್ಶಿಪ್ ಇಲ್ಲ, ಪ್ರೋತ್ಸಾಹನ ಇಲ್ಲ ಅಂದರೆ ಇಲ್ಲಿ ಮನೆಯಲ್ಲಿ ಕೊಡೋಕ್ಕಾಗಲ್ಲ, ಅಲ್ಲಿ ಹೋಗೋಕ್ಕಾಗಲ್ಲ ಅಂದರೆ ಮಧ್ಯದಲ್ಲಿ ಶಾಲೆಗಳು ಬಿಟ್ಬಿಡ್ತಾರೆ. ಹಂಗಾಗಿ ನಮ್ಮ ಹೋರಾಟ ಏನಿದೆ ಅಂದ್ರಿಗಿನ ಈ ನಮ್ಮ ಹಕ್ಕೇನಿದೆನೋ, ನಮ್ಮ ಪಾಲೇನಿದೆ ಅದು ನಮಗೆ ಸಿಗಬೇಕು ಅನ್ನೋಂಥ ಕಾರಣದಿಂದ ಹೋರಾಟವನ್ನು ಕೂಡ ಮಾಡ್ತಾಯಿದ್ವಿ. ವ್ಯವಸ್ಥೆ ಅಂದ್ರೆಗಿನ ಇವತ್ತು ಸಂಪನ್ಮೂಲಗಳು ವಿಚಾರ ತಗೊಂಡಂಥ ಟೈಮಲ್ಲಿ ನಮ್ಮ ರಾಜ್ಯ ಭಾಳಷ್ಟು ಮಹಾರಾಷ್ಟ್ರ ಆದ ನಂತರ ಈ ದೇಶದಲ್ಲಿ ಕರ್ನಾಟಕ ನಂಬರ್ 2ನೇ ಸ್ಥಾನದಲ್ಲಿದೆ. ಆದರೆ ಅಂಥ ದೇಶ ಇವತ್ತು ಅಂಥ ರಾಜ್ಯ ಏನಾಗ್ತಾ ಇದೆ ಅಂದರೆ ಭಿಕ್ಷುಕರ ರಾಜ್ಯ ಆಗ್ತಾ ಇದೆ. ಆ ಭಿಕ್ಷುಕರ ರಾಜ್ಯ ಯಾಕೋಸ್ಕರ ಆಗ್ತಾ ಇದೆ ಅಂದ್ರೆಗಿನ ಇವ್ರು ಕರೆಕ್ಟ್ ಆದಂಥ ಪ್ರಾಪರ್ ಪ್ಲಾನ್ ಇಲ್ಲ. ಇವತ್ತು ಯಾವುದೇ ವಿಚಾರಗಳನ್ನು ಕೊಡಬೇಕು ಅನ್ನೋಂಥ ತೀರ್ಮಾನ ತೊಗೊಂಡಂಥ ಟೈಮಲ್ಲಿ ಇವತ್ತು ಉದಾಹರಣೆಯಾಗಿ ಒಂದೇ ವಿಧಾನ ಕೊಡ್ತೀನಿ. ಇವತ್ತು ನಮ್ಮ STP TSP ಗ್ರಾಂಟ್ ಯಾರಿಗೆ ಸಿಗಬೇಕು? ಹಿಂದುಳಿದಂಥ ಜಾತಿಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ವಾಲ್ಮೀಕಿ ಜನಾಂಗದವರಿಗೆ ಇವತ್ತು STP TSP ಗ್ರಾಂಟ್ಗಳು ಸಿಗಬೇಕಾದ್ರಿಗಿನ ಇವರು ಗ್ಯಾರಂಟಿಗಳು ಕೊಡೋಂಥ ಟೈಮಲ್ಲಿ ಎಷ್ಟನ್ನ ಕೊಡಲಿ ಅಂದರೆ ಜನರಿಗೋಸ್ಕರವಾಗಿ ಆಯ್ಕೆ ಇರುವಂಥ ಸರ್ಕಾರಗಳು ಏನೇ ಆಗಿದ್ದರೂ ಕೂಡ ಆವತ್ತಿನ ಸಂದರ್ಭದಲ್ಲಿ ಅವರು ಏನು ಆಶ್ವಾಸನೆಗಳು ಕೊಡ್ತಾ ಅದಕ್ಕೆ ಸಪ್ರೇಟ್ ಆದಂಥ ಬಜೆಟಲ್ಲಿ ಹಣದಾನ ಇಡ್ಕೋಬೇಕಾಗಿದೆ. ಇವತ್ತು ಬಜೆಟನ್ನು ಹಣದಾನ ಹಿಡ್ಕೊಳ್ಳಾದಂತೆ ನಮ್ಮ ಹಣ ಇವಾಗ ಸುಮಾರು 25,000 ಕೋಟಿ ಎರಡು ವರ್ಷದಲ್ಲಿ ಅವರು ಬಳಕೆ ಮಾಡಿಕೊಂಡ್ರು. ಪುನಃ 15,000 ಕೋಟಿ ರೂಪಾಯಿ ಇಟ್ಟಿದ್ದಾರೆ ಈ ಬಜೆಟಲ್ಲಿ. ಎಲ್ಲವನ್ನು ಕೂಡ ಬಳಕೆ ಮಾಡಿಕೊಂಡ್ರೆ ಈ ರಸ್ತೆಗಳು ಏನು ಮಾಡಬೇಕಾಗುತ್ತೆ? ಇವತ್ತು ಸಮುದಾಯ ಭವನಗಳು ನಿಂತು ಅದೇನು ಮಾಡಬೇಕಾಗುತ್ತೆ? ಬಡವರಿಗೆ ಮನೆ ಹಂಗೆ ಕಟ್ಟಿಕೊಡ್ಬೇಕಾಗುತ್ತೆ. ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬೋರ್ವೆಲ್ಗಳು ಹೆಂಗೆ ಹಾಕ್ಕೊಡ್ಬೇಕಾಗುತ್ತೆ? ಭೂ ಒಡೆತನ ಯೋಜನೆಯಲ್ಲಿ ಜಮೀನು ಹೆಂಗನ್ನು ಕೊಡಿಸ್ಬೇಕಾಗುತ್ತೆ. ಮಕ್ಕಳಿಗೆ ಏನಾನ ಆಗಲಿ ಇದೆಲ್ಲ ಬಿಟ್ಬಿಟ್ರೆ ಸ್ಕಾಲರ್ಶಿಪ್ ಯಾವ ರೀತಿಯಲ್ಲಿ ಕೊಡಬೇಕಾಗುತ್ತೆ? ಉನ್ನತ ಶಿಕ್ಷಣಕ್ಕೆ ಹೋಗ್ಬೇಕಂದ್ರೆ ಅವ್ರು ಏನು ಕೊಡಬೇಕಾಗುತ್ತೆ? ಮಕ್ಕಳಿಗೆ ಏನಂತ ಕೊಡಬೇಕಲ್ಲ. ನಮ್ಮ ಮಕ್ಕಳು ಇವತ್ತು ನಮಗೆ ಓದಿಸ್ಲಿಕ್ಕಾಗಲ್ಲ, ಅವ್ರಿಗೆ ಮೇಂಟೈನ್ ಮಾಡೋಕ್ಕಂದ್ರೆ ಊಟ ಕೊಡೋಕೆ ಕೆಲವೊಂದು ಸಂದರ್ಭದಲ್ಲಿ ಆಗುತ್ತೆ, ಕೆಲವೊಂದು ಸಂದರ್ಭದಲ್ಲಿ ಆಗಲ್ಲ. ಕೂಲಿ ಇದ್ದರೆ ಕೊಡಬೇಕಾಗುತ್ತೆ. ಅದೆಲ್ಲ ಬಡತನ ಇದ್ದಂಥ ಜನರು. ಆ ಮಕ್ಕಳು ಇವತ್ತು ಶಾಲೆಗೆ ಹೋದಂಥ ಟೈಮಲ್ಲಿ ಅವ್ರಿಗೆ ಸ್ಕಾಲರ್ಶಿಪ್ ಇಲ್ಲ, ಪ್ರೋತ್ಸಾಹನ ಇಲ್ಲ ಅಂದರೆ ಇಲ್ಲಿ ಮನೆಯಲ್ಲಿ ಕೊಡೋಕ್ಕಾಗಲ್ಲ, ಅಲ್ಲಿ ಹೋಗೋಕ್ಕಾಗಲ್ಲ ಅಂದರೆ ಮಧ್ಯದಲ್ಲಿ ಶಾಲೆಗಳು ಬಿಟ್ಬಿಡ್ತಾರೆ. ಹಂಗಾಗಿ ನಮ್ಮ ಹೋರಾಟ ಏನಿದೆ ಅಂದ್ರಿಗಿನ ಈ ನಮ್ಮ ಹಕ್ಕೇನಿದೆನೋ, ನಮ್ಮ ಪಾಲೇನಿದೆ ಅದು ನಮಗೆ ಸಿಗಬೇಕು ಅನ್ನೋಂಥ ಕಾರಣದಿಂದ ಹೋರಾಟವನ್ನು ಕೂಡ ಮಾಡ್ತಾಯಿದ್ವಿ.